ಅವ್ರ ಹತ್ರ ಹೋಗಿಲ್ಲ, ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಆದರೆ ಎಸ್.ಎಂ. ಕೃಷ್ಣ ಅವರಿಂದ ಈಚೆಗೆ ಯಾರ್ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಹತ್ರ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವ್ರ ಜೊತೆ ಹೋಗಿರುವಂಥದ್ದು ಅಥವಾ ನೇರವಾಗಿ ಶಾಸಕನಾದ ಮೇಲೆ ನನ್ನ ಒಡನಾಟ ಅಥವಾ ನನ್ನ ಸಂಬಂಧಗಳು ಅವ್ರು ಯಾವ ರೀತಿ ಕಾರ್ಯವೈಖರಿ ಅಂತ ನೋಡಿದೆ. ಆದರೆ ಇವರೆಲ್ಲರ ಪೈಕಿ ಎಸ್.ಎಂ. ಕೃಷ್ಣ ಅವ್ರದ್ದು ಒಂದು ರೀತಿಯ ಆದೇಶಗಳನ್ನು ಮಾಡಿಸಿದ್ದೀವಿ. ಮುಂದೆ ಅದನ್ನು ಏನಾದರೂ ಮಾಡಿ ಅಲ್ಲಿ ನೀವು ಎಲ್ಲರ ಕೈ ಸರ್ಕಾರದ ಹೆಸರಲ್ಲಿದೆ, ಒಂದಂತೂ ಸ್ಪಷ್ಟವಾಗಿ ಹೇಳ್ತೇವೆ, ಈಗ ಸರ್ಕಾರದ ಹೆಸರಲ್ಲಿ ಇರ್ತದೆ. ಆದರೆ ನೀವು ಸರ್ಕಾರದಿಂದ ಅಥವಾ ನೀವು ಯಾರಾದರೂ ದಾನ ಮಾಡಿ ಅಲ್ಲಿ ಮಾಡುವಂಥದಕ್ಕೆ ಯಾವುದೂ ಅಭ್ಯಂತರ ಇಲ್ಲ. ಭೂಮಿ ಸರ್ಕಾರದ ಹೆಸರಿತ್ತು, ಆದರೆ ಸಮುದಾಯಕ್ಕೆ ಸೀಮಿತವಾಗಿ ಸರ್ಕಾರದ ಹೆಸರು ಇರ್ತದೆ. ಯಾರು ಅದನ್ನು ಬದಲಾಯಿಸೋಕ್ಕಾಗಲ್ಲ. ಒಂದು ನಾರಾಯಣ ಸ್ವಾಮಿ ನಿಮ್ಗೆ ಗೊತ್ತಿದೆ, ಈಗ ಏನು ಅಂಬೇಡ್ಕರ್ ಭವನ ಕಟ್ತಾ ಇದ್ದೀವಿ ಸರ್ಕಾರದ ಹೆಸರಲ್ಲಿ, ವಾಲ್ಮೀಕಿ ಭವನ ಕಟ್ತಾ ಇದ್ದೀವಿ ಸರ್ಕಾರದ ಹೆಸರಲ್ಲಿ, ಹೌದಲ್ವ ವೆಂಕಟೇಶ್? ಅದರಿಂದ ಸರ್ಕಾರದ ಹೆಸರಲ್ಲಿ ಇರ್ತದೆ. ಅಲ್ಲಿ ಏನು ಬೇರೆ ಚಟುವಟಿಕೆ ಮಾಡ್ಬೋದು ಅವೆಲ್ಲ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಅದರಿಂದ ತಾವೆಲ್ಲರೂ ನನಗೆ ಬೇರೆ ಕಾರ್ಯಕ್ರಮ ಇತ್ತು, ಬೆಳಗ್ಗೆ ಒಕ್ಕಲಿಗರ ಒಂದು ಕಾರ್ಯಕ್ರಮ ಇತ್ತು, ಏನು ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಅಂತ ಒಂದು ಸಮಾವೇಶ. ನಾನು ಅಲ್ಲಿ ಹೇಳ್ತಾ ಇದ್ದೆ, ನಾಳೆ ಮುಂದಿನ ದಿವಸಗಳಲ್ಲಿ ನೀವು ಆ ರೀತಿ ಮಾಡಬೇಕಾಗುತ್ತೆ. ಏನು ಇವತ್ತು ಸಮಾಜದಲ್ಲಿ ಒಬ್ಬ ಅಧಿಕಾರಿಗಳಾಗಿ ಕೆಲಸ ಮಾಡಿರ್ತಾರೆ, ಯಾರು ವ್ಯವಸಾಯದಲ್ಲಿ ಮುಂದೆ ಇರ್ತಾರೆ, ಯಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದೆ ಇರ್ತಾರೆ, ಯಾರು ತಂತ್ರಜ್ಞಾನ ಕ್ಷೇತ್ರ